ಬೆಳಗಾವಿಯಲ್ಲಿ ಈವರೆಗೆ 6.6% ಮತದಾನವಾಗಿದೆ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೇನು ತಮ್ಮ ಮತದಾನ ಚಲಾಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ಬಂದಿದ್ದರು. ಸರತಿ ಸಾಲಿನಲ್ಲಿ ನಿಂತು ಮತದಾನಕ್ಕೂ ಮುನ್ನ ಪ್ರಹ್ಲಾದ್ ಜೋಶಿಯಿಂದ ವಿಶೇಷ ಪೂಜೆ ನೆರವೇರಿಸಲ್ಪಟ್ಟಿತ್ತು. ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯಿಂದ ವಿಶೇಷ ಪೂಜೆ. ಸತತ 4 ಬಾರಿ ಗೆದ್ದು ಬಂದಿರುವಂಥವರು 2004ರಿಂದ ನಿರಂತರವಾಗಿ ಪತ್ನಿ ಮಕ್ಕಳು ಜೊತೆಗೂಡಿ ಪೂಜೆ. ಮತದಾನಕ್ಕೂ ಮುನ್ನ ಪ್ರಹ್ಲಾದ್ ಜೋಶಿ ಅವರಿಂದ ವಿಶೇಷ ಪೂಜೆ. ಮೊದಲೆಲ್ಲ ಮತಗಟ್ಟೆಯಲ್ಲೇ ಪೂಜೆ ಮಾಡ್ತಾಯಿದ್ರು, ಅದಕ್ಕೆ ಬ್ಯಾನ್ ಮಾಡಿದೆ. ಕೆಲವರೆಲ್ಲ ಇದು ಏನು ಈ ಬ್ಯಾಲೆಟ್ ಬಾಕ್ಸ್ಗೆ ಪೂಜೆ ಮಾಡ್ತಾರೆ. ನೋಡಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಬೆಳಗಾವಿ 9 ಗಂಟೆಗೆ 6%. ಮತ್ತೊಂದು ಕಡೆ ಕುಟುಂಬ ಸಮೇತರಾಗಿ ಆಗಮಿಸಿದಂತಹ ಪ್ರಹ್ಲಾದ್ ಜೋಶಿ ಅದಕ್ಕಿಂತ ಮೊದಲು ಭಗವಂತನಿಗೆ ಪೂಜೆ ಸಲ್ಲಿಸಿದ್ದಾರೆ. ಎಲ್ಲ ಜಾತಿ ಎಲ್ಲ ಮತದಲ್ಲೂ ಕೂಡ ಒಂದು ನಂಬಿಕೆ, ಸೃಷ್ಟಿಕರ್ತನಿಗೆ ಒಂದು ನಮಸ್ಕಾರ. ಈ ನಡುವೆ ಈಶ್ವರಪ್ಪ ರೆಬೆಲ್ ಕ್ಯಾಂಡಿಡೇಟ್ ಶಿವಮೊಗ್ಗದಲ್ಲಿ ಮಾತಾಡ್ತಿದ್ದಾರೆ. ಗೊತ್ತಾಗೋಗಿದಾಗಲೇ ಹಾಗಾಗಿ ಮಾಡ್ತೀರಿ ಅಂತ ಷಡ್ಯಂತ್ರ ರಾಜಕಾರಣ ಇದು. ಇದಕ್ಕೆ ಯಾವುದೇ ಜನ ಬಲಿ ಆಗೋದಿಲ್ಲ. ಇದು ಚುನಾವಣೆ ಮುಗಿಲ್ಲ, ಆಮೇಲೆ ಹೇಳ್ತೀನಿ. ಸಹಜವಾಗಿ ಶೆಟ್ರ, ಈ ಬಾರಿ 14 ಲೋಕಸಭಾ ಕ್ಷೇತ್ರ ಗಮನಿಸಿದ್ರೆ ಅಥವಾ ಓವರ್ ನಾವೆಲ್ಲ ಕ್ಷೇತ್ರ ಗಮನಿಸಿದ್ರೆ ಹಳೆ ಮುಖ ವರ್ಸಸ್ ಹೊಸ ಮುಖ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಿಂದ ಬಹುತೇಕ ಹೊಸ ಮುಖ. ಮೊನ್ನೆ ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಬ್ಬರು ಹಿರಿಯ ಪತ್ರಕರ್ತರು ಹೇಳ್ತಾ ಇದ್ರು, ಬಿಜೆಪಿಯಿಂದ ನೀವು ಹೊಸ ಮುಖ ಅಂತ ಯಾವ್ದಾದ್ರೂ ಇದ್ದರೆ ಅದು ಒಂದೇ ಒಂದು ಮಂಗಳೂರಿನಲ್ಲಿ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚೌಟ ಬಿಟ್ಟರೆ ಹೊಸ ಮುಖಗಳು ಇಲ್ವೇ ಇಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲ ಬಹುತೇಕ ಈವನ್ ಏನು ಫ್ಯಾಮಿಲಿ ಪಾಲಿಟಿಕ್ಸ್ ಇರ್ಬೋದು, ನಾನಿಲ್ಲ ಅಂತ ಹೇಳಲ್ಲ, ಆದರೆ ಬಹುತೇಕ ಎಲ್ಲ ಹೊಸ ಮುಖ. ನೋಡಿ, ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಕೊಟ್ಟಿದ್ದಾರೆ, ಆಮೇಲೆ 6 ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ, 6 ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಳೆ ಮುಖ, ಇಲ್ಲಿ ಹೊಸ ಮುಖ ಸತೀಶ್ ಜಾರಕಿಹೊಳಿ ಅವರ ಮಗಳು. ಆಮೇಲೆ ಮೃಣಾಲ್ ಮತ್ತು ಜಗದೀಶ್ ಶೆಟ್ಟರ್ ಹಳೆ ಮುಖ ಮತ್ತು ಹೊಸ ಮುಖ. ಆಮೇಲೆ ನಿಮಗೆ ಬಾಗಲಕೋಟೆ ಸಂಯುಕ್ತ ಪಾಟೀಲ್ ಹೊಸ ಮುಖ. ಆಮೇಲೆ ಮಂಗಳೂರಲ್ಲಿ ಹೊಸ ಮುಖ, ಹುಬ್ಬಳ್ಳಿ ಧಾರವಾಡದಲ್ಲಿ ಹೊಸ ಮುಖ. ಆ ಚೇಂಜಸ್ ಯಾವ ಲಾಭ ತಂದು ಕೊಡ್ಬೋದು ಗೊತ್ತಿಲ್ಲ ನನಗೆ. ಸಮ್ಟೈಮ್ಸ್ ಒಮ್ಮೊಮ್ಮೆ ಏನಾಗುತ್ತೆ, ಮೋದಿ ವಿರುದ್ಧ ಯಾವುದೂ ನಿಲ್ಲಕ್ಕಿಲ್ಲ. ನೋಡಿ, ಜಗದೀಶ್ ಶೆಟ್ಟರ್, ಮೃಣಾಲ್ ಹೆಬ್ಬಾಳ್ಕರ್ ಹೊಸ ಮುಖ. ಆಮೇಲೆ ಸಾಧಾರಣವಾಗಿ ಇದನ್ನು ಮಾಡೋದು ಬಿಜೆಪಿ. ಯಾವತ್ತೂ ಇಂಥ ಹೊಸ ಎಕ್ಸಸೈಸ್ ಮಾಡೋದು ಬಿಜೆಪಿ ಸಲ ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಅದು ನೋಡಿ, ವಿನೋದ ಸೂಟಿ ಎಲ್ಲಿ ಕೇಳಿದ್ವಿ ನಾವು, ಅಲ್ಲಿ ಪಾಪ ಅವ್ರು ಲೋಕಲ್ ನಿಂತು ಸ್ವಲ್ಪ ಭಾಳ ಫೇಮಸ್ ಇದ್ದಾರೆ. ಆಮೇಲೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಂಜಲಿ ನಿಂಬಾಳ್ಕರ್, ಅದು ನೋಡಿದ್ದೆ, ಅದರಲ್ಲೇನು ಹೊಸತನ ಕಾಣ್ತಾ ಇಲ್ಲ. ಆಮೇಲೆ ನೋಡಿ, ಆನಂದ್ ಸ್ವಾಮಿ ಕಾಂಗ್ರೆಸ್ನಿಂದ, ನಾವು ಗೊತ್ತೇ ಇಲ್ಲ ಆನಂದ್ ಸ್ವಾಮಿ ಯಾರು ಅಂತೇಳಿ, ಹೊಸ ಮುಖ. ಇದೆಲ್ಲ ಹೆಂಗೆ ವರ್ಕೌಟ್ ಆಗಿದೆ ಗೊತ್ತಿಲ್ಲ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇಳಿದ್ವಿ, ಗಾಯತ್ರಿ ಸಿದ್ದೇಶ್ವರ್ ಇಬ್ಬರು ಹೊಸ ಮುಖ ಒಂದು ರೀತಿಯಲ್ಲಿ. ಆಮೇಲೆ ಇವರು ಗೊತ್ತಿದ್ದೆ, BOA ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ ಕುಮಾರ್ ಈ ಹಿಂದೆ ಕೂಡ ಸ್ಪರ್ಧೆ ಮಾಡಿದ್ರು JDSನಿಂದ. ಸಾಗರ್ ಖಂಡ್ರೆ, ಭಗವಂತ್ ಕುಬಾ. ನೋಡಿ, ಉಮೇಶ್ ಜಾಧವ್ ವಿರುದ್ಧ ರಾಧಾಕೃಷ್ಣ ದೊಡ್ಡಮನಿ ಅಳಿಯ, ವಯಸ್ಸಾಗಿರ್ಬೋದು, ಬಟ್ ನೋಡಿ, G. ಕುಮಾರ್ ನಾಯಕ್ ಕಾಂಗ್ರೆಸ್ನಿಂದ IAS ಅಧಿಕಾರಿ, ಮಾಜಿ IAS ಅಧಿಕಾರಿ. ಆಮೇಲೆ ಶ್ರೀರಾಮುಲು ವಿರುದ್ಧ ಈ ತುಕಾರಾಮನ್, ಗೊತ್ತಿರುವಂಥದ್ದು ಕ್ಯಾಂಡಿಡೇಟು. ಆ್ಯಂಡ್ ನೋಡಿ, ಬಿಜೆಪಿಯಲ್ಲಿ ಇದೊಂದು ಹೊಸ ಫೇಸು.